ಯಳವತ್ತಿ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಹೇಮರೆಡ್ಡಿ ಚನ್ನಬಸಪ್ಪ ಕನಕರೆಡ್ಡಿ ಅವರಿಗೆ ನಮ್ಮ ಗ್ರಾಮೀಣ ಟಿವಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಿಡ್ರಿ ಸರ್. ನಮಸ್ತೆ, ತಮ್ಮ ಹೆಸರು? ಸರ್, ನಮ್ಮ ಹೆಸರು ಹೇಮರೆಡ್ಡಿ ಸರ್. ಪೂರ್ತಿ ಹೆಸರು? ಹೇಮರೆಡ್ಡಿ ಚನ್ನಬಸಪ್ಪ ಕನಕರೆಡ್ಡಿ ಸರ್. ತಮ್ಮೂರು ಯಾವುದು ಸರ್? ನಮ್ಮೂರು ಯಳವತ್ತಿ ಸರ್. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರ? ನಾವು ಗ್ರಾಮ ಪಂಚಾಯತಿ ಯಳವತ್ತಿ ಗ್ರಾಮ ಪಂಚಾಯತಿಯಿಂದ ಚುನಾವಣೆ ಆಯ್ತು ಸರ್. ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಾ ಇದ್ರಿ ಸರ್? ನಾವು ಒಕ್ಕಲ್ತನ ಮಾಡ್ತಾ ಇದ್ವಿ ಸರ್. ರಾಜಕೀಯ ಬರೋಕೆ ಮೊದಲು ಒಕ್ಕಲ್ತನ ಮಾಡ್ತಾ ಇದ್ವಿ. ಹಾಗಾದ್ರೆ ತಾವು ಆ ಒಕ್ಕಲ್ತನದ ಒಂದು ಕೆಲಸ ಬಿಟ್ಟು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಕಾರಣ ಸರ್? ರಾಜಕೀಯಕ್ಕೆ ಬರೋಕೆ ಒಂದು ಕಾರಣ ಅಂದರೆ ನಮ್ಮೂರು ಅಭಿವೃದ್ಧಿ ಕಾರಣದಿಂದ ನಮ್ಮೂರು ಒಳ್ಳೇದಾಗಬೇಕು, ನಮ್ಮೂರಿಗೆಲ್ಲ ಸಹಕಾರ ತರಬೇಕು. ನಾವು ಎಲ್ಲ ಇದ್ದಿದ್ದು ನಮ್ಮ ಗಟ್ರ ಇವೆಲ್ಲ ಒಗತಿ ಮಾಡಿಸ್ಬೇಕು. ಈ ಹಿಂದಿನ ಮೆಂಬರ್ ಎಲ್ಲ ಒಗತಿ ಮಾಡಿಸಿದ್ದಿಲ್ಲ. ಈ ಸಲ ಎಲ್ಲ ನಾವು ನಿಂತು ಎಲ್ಲ ಒಳ್ಳೆ ಹುಡುಗರು ಇದ್ವಿ, ಮಾಡಿಸ್ಬೇಕಂತ ನಾವು ಆರಿಸಿ ಬಂದೀವ್ರಿ ಸರ್. ಎಷ್ಟು ವರ್ಷದ ರಾಜಕೀಯ ಒಡನಾಟ ಇದೆ ಸರ್ ತಮಗೆ? ನಮ್ದು ಈಗ ಒಂದು 10 ವರ್ಷದಿಂದ ಒಡನಾಟ ಐತೆ ಸರ್. ಹ್ಞೂ ರೀ. ತಮಗೆ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಗುರುಗಳು ಅಂತ ಯಾರಾದರೂ ಇದ್ದಾರ ತಮಗೆ? ಅದಾರ ಸರ್, ಗುರುಗಳು ಹಿರಿಯರು ಅದಾರ. ನಮ್ಮ ಮಲ್ರೆಡ್ಡಿ ಯಾರು ಅದಾರ ರೀ, ನಮ್ಮ ಮೋಹನ್ ಯಾರು ಅದಾರ ರೀ, ನಮ್ಮ ಊರ ಓಣಿ ಒಳಗೆ ಉಡ್ಡಾಳ್ಯಾರ ಓಣಿ ಒಳಗೆ ಹಿರಿಯರು ಅಂತ ಅದಾರ ರೀ ಅವರು. ಸರ್, ತಾವು ರಾಜಕೀಯಕ್ಕೆ ಸ್ಪರ್ಧಿಸಬೇಕು ಅಂದ್ರೆ ಗುರುತು ಅಂತ ಏನು ತೊಗೊಂಡಿದ್ರಿ? ಚಿಹ್ನೆ ಗುರುತ ನಮ್ದು ಕುಂಭ ತೊಗೊಂಡಿದ್ವಿ ಸರ್. ಕುಂಭದ ಒಂದು ಗುರುತಿನಿಂದ ತಾವಿಲ್ಲಿ ಜಯಬೇರಿಯನ್ನ ಬರ್ಸಿದ್ದೀರಾ. ತಮ್ದು ಎಷ್ಟನೇ ವಾರ್ಡ್ ಸರ್? ನಮ್ದು 2ನೇ ವಾರ್ಡ್ ಸರ್. 2ನೇ ವಾರ್ಡ್ನಲ್ಲಿರುವಂಥ ಒಟ್ಟು ಮತದಾರರ ಸಂಖ್ಯೆ ಸರ್? ಒಟ್ಟು ಮತದಾರರ ಸಂಖ್ಯೆ ನಮ್ದು 800 ಚಿಲ್ಲರೆ ಆಯ್ತು ಸರ್. ಎಷ್ಟು ಮತ ತಮಗೆ ಬಿದ್ದಿದ್ದಾವೆ ಸರ್? ನಮಗೆ 338 ಮತಗಳನ್ನು ತಗೊಂಡಿದ್ದೀರಾ ಸರ್. ಇಲ್ಲಿ ಎಷ್ಟು ಮತದ ಅಂತರದಿಂದ ಜಯಬೇರಿಯನ್ನ ಬರ್ಸಿದ್ದೀರಾ? ನಾವು 100 ಮತದಿಂದ 100 ಮತದ ಅಂತರದಿಂದ ತಾವಿಲ್ಲಿ ಜಯಬೇರಿಯನ್ನ ಬಾರಿಸಿದ್ದೀರಾ. ಈ ಒಂದು ಉನ್ನತವಾದಂಥ ಜಯಬೇರಿಯನ್ನ ಬಾರಿಸಬೇಕಂದ್ರೆ ಇಲ್ಲಿರುವಂಥ ಪ್ರತಿಯೊಬ್ಬ ಮತದಾರರು ಕೂಡ ಕಾರಣ. ಹಾಗಾದ್ರೆ ಈ ಸಂದರ್ಭದೊಳಗೆ ನೀವು ಆ ಎಲ್ಲ ಮತದಾರರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೆಲ್ಲ ಮತದಾರರಿಗೂ ತಾಳ್ಮೆಯಿಂದ ಹೇಳ್ತೀವಿ ಸರ್. ನಾವು ತುರ್ತು ಇದರಿಂದ ಹೇಳಂಗಿಲ್ರಿ. ಅವ್ರು ಅದನ್ನ ಮಾಡಿಸ್ರಿ ಇದನ್ನ ಮಾಡಿಸ್ರಿ, ಅದು ಕರೆಂಟ್ ಹೋಗೈತ್ರಿ, ನಳ ಬರೋಲ್ರಿ, ತುರ್ತಂತೂ ಯಾವಾಗ ಸರ್ ತುರ್ತು ಆಗಂಗಿಲ್ರಿ. ನಾವು ನಿಧಾನ ತಗೋರಪ್ಪ ಮಾಡಿಸ್ತೀವಿ, ಒಳ್ಳೇದನ್ನ ಮಾಡ್ತೀವಿ ಎಲ್ಲರಿಗೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಸಂದರ್ಭದೊಳಗೆ ನೀವು ಆ ಎಲ್ಲ ಮತದಾರರಿಗೂ ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟಪಡ್ತೀವಿ ಸರ್. ತಾವು ಇವಾಗ ತಾನೇ ಚುನಾಯಿತರಾಗಿದ್ದೀರಾ. ಇನ್ನು 5 ವರ್ಷದ ಒಂದು ಅಧಿಕಾರಾವಧಿ ತಮ್ಮ ಕೈಯೊಳಗಿರತ್ತ. ಹಾಗಾದ್ರೆ ಆ ಒಂದು 5 ವರ್ಷದ ಅಧಿಕಾರಾವಧಿ ಒಳಗ ತಾವು ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಾವು ಈಗ ಗಟ್ರದ್ರಿ ಸರ್, ಈಗ ಅವು ಕರೆಂಟ್ ಇಂದ್ರಿ, ಈ ರೋಡ್ ಇದು ಮಾಡಿದ್ರಿ, CC ರೋಡು, ನೀರಿಂದ ಸರ್ ಮಾಡಿಸ್ಬೇಕಂತ ಮಾಡಿ ಸರ್. ಹಾಗಾದ್ರೆ ತಾವು 5 ವರ್ಷದೊಳಗ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅಂತ ಮಾಡಿದೀರಾ. ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಹೊತ್ತು ಯಾವ ಕೆಲಸಕ್ಕೋಸ್ಕರ ಕೊಡ್ತೀರಾ ತಾವು? ಹೆಚ್ಚಿನ ಒಂದು ನೀರು, ಕರೆಂಟ್ ಸರ್. ಕುಡಿಯೋ ನೀರು, ಕರೆಂಟ್. ಹ್ಞೂ ಸರ್. ಹಾಗಾದ್ರೆ ಇಲ್ಲಿ ತಾವು ಇವಾಗ ಆರಿಸಿ ಬಂದು 6 ತಿಂಗಳಾಯ್ತು. 6 ತಿಂಗಳಲ್ಲಿ ಯಾವ ಒಂದು ಕೆಲಸನ ಪ್ರಗತಿಯಲ್ಲಿ ಇಟ್ಟಿದ್ದಾರೆ ಸರ್ ತಾವು? ಈಗ CC ರೋಡ್ ಸ್ವಲ್ಪ ಮಾಡಿ ಆಗೈತೆ ಸರ್. CC ರೋಡ್ ಮಾಡಾಕತ್ತೇವ್ರಿ. ಈಗ ಅಲ್ಲಿ ಗಟ್ರ ಕಟ್ಸೋ ಗಟ್ರದ್ದೆಲ್ಲ ಬಳಸಿದೀವಿ ಸರ್. ಈಗ ನೀರಿನ ಪೈಪ್ಲೈನ್ ಹಾಕ್ಸಕತ್ತೀವಿ ಸರ್. ಹಾಗಾದ್ರೆ 6 ತಿಂಗಳ ಅವಧಿಯೊಳಗ ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ತಾವು ಇಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಮಾಡಿದ್ದೀರಾ ಸರ್. ಹಾಗಾದ್ರೆ ಇಲ್ಲಿ ನೀವು ಕರ್ನಾಟಕದ ಸಮಸ್ತ ಜನತೆಗೆ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಸಂದೇಶ ಏನು ಇಷ್ಟ ಸರ್, ನಾವು ಹೇಳೋದು ನಾವೆಲ್ಲರಿಗೂ ಒಳ್ಳೇದು ಮಾಡ್ಬೇಕು, ಎಲ್ಲದು ಒಳ್ಳೇದಾಗಬೇಕಂತ ನಾವು ಬಯಸ್ತೀವಿ ಸರ್. ಇಷ್ಟೇ. ಧನ್ಯವಾದಗಳು ಸರ್. ಇಷ್ಟೊತ್ತು ನೀವು ನಿಮ್ಮ ಮನದಾದ ಅನಿಸಿಕೆಗಳನ್ನು ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಹೇಳ್ಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಓವರ್ ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಪ್ರವೀಣ್ ಹಿರೇಮಠ ಜೊತೆ ಮಂಜುನಾಥ್ ಅಡ್ಪದ್.